ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಕೊಳ್ಳೋವಂಥ ಒಂದು ಸ್ನ್ಯಾಕ್ಸ್ ಇದು. ಕೇವಲ 5 ನಿಮಿಷದಲ್ಲಿ ಗರಿಗರಿಯಾದ ಸ್ನ್ಯಾಕ್ಸ್ನ ತಯಾರಿಸಿ ಮಕ್ಕಳಿಗೆ ಕೊಟ್ಟರೆ ಒಂದು ಬಿಡದೆ ತಿಂದು ಮುಗಿಸ್ತಾರೆ ಅಂತ ಹೇಳ್ಬೋದು. ತುಂಬಾ ಈಸಿಯಾಗಿರುವಂಥ ಒಂದು ಕ್ರಿಸ್ಪಿಯಾಗಿರುವಂತಹ ಸ್ನ್ಯಾಕ್ಸ್ ಇದು. ಸೊ ಈ ಒಂದು ಸ್ನ್ಯಾಕ್ಸನ್ನು ತಯಾರೋದಕ್ಕೆ ಮೊದಲನೇದಾಗಿ ನಾನು ಇಲ್ಲಿ ಆಲೂಗೆಡ್ಡೆಯನ್ನು ತಗೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು, ದಪ್ಪ ಸೈಜಲ್ಲಿರುವಂಥ ಒಂದು ಆಲೂಗೆಡ್ಡೆಯನ್ನು ತಗೊಳ್ತಾ ಇದ್ದೀವಿ. ಸೊ ಈ ಆಲೂಗೆಡ್ಡೆಯನ್ನು ನಾನು ಒಂದು 4 ಭಾಗವಾಗಿ ಮಾಡಿ ಇದನ್ನು ಮೊದಲಿಗೆ ನಾನು ಬೇಯಿಸೋದಕ್ಕೆ ಇಡ್ತೀನಿ. ಫ್ರೆಂಡ್ಸ್ ನೀವ್ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಫ್ರೆಂಡ್ಸ್, ತುಂಬಾ ಟೇಸ್ಟಿಯಾಗಿ ಮಾಡ್ಕೊಳ್ಳುವಂಥ ಒಂದು ರುಚಿಯಾಗಿರುವಂತಹ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ ಇದು. ಸೊ ಖಂಡಿತವಾಗ್ಲೂ ನೀವು ಒಂದು ಸಲ ಇದನ್ನು ತಯಾರಿಸಿ ಮಕ್ಕಳಿಗೆ ಕೊಟ್ಟರೆ ಒಂದು ಬಿಡದೆ ತಿಂದು ಮುಗಿಸ್ತಾರೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಈಗ ಬೇಯಿಸಿರುವಂತಹ ಒಂದು ಆಲೂಗೆಡ್ಡೆಯನ್ನು ನಾನು ಅದರ ಸಿಪ್ಪೆಯನ್ನು ತೆಗಿತಾ ಇದ್ದೀನಿ, ನೋಡ್ಬೋದು ನೀವು. ಸೊ ಫಸ್ಟಿಗೆ ನೀವು ಇದನ್ನು ಸಿಪ್ಪೆಯನ್ನು ತೆಗೆದು ಕ್ಲೀನ್ ಮಾಡಿ ಅದಾದ ನಂತರ ನೀವು ಅದನ್ನು ಬೇಯಿಸ್ಕೊಳ್ಬೋದು, ಅಥವಾ ಈ ರೀತಿ ಕಟ್ ಮಾಡಿ ಕೂಡ ನೀವು ಬೇಯಿಸ್ಕೊಂಡು ಅದಾದಮೇಲೂ ಕೂಡ ಸಿಪ್ಪೆಯನ್ನು ಕ್ಲೀನ್ ಮಾಡ್ಕೋಬೋದು. ಓಕೆ, ಸೊ ಈಗ ನಾನು ಈ ರೀತಿಯಾಗಿ ಎಲ್ಲದನ್ನು ಕೂಡ ಫಸ್ಟಿಗೆ ರೆಡಿ ಮಾಡಿಕೊಂಡು ತಗೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಇಲ್ಲಾಂದರೆ ನೀವು ಮೇಲ್ಗಡೆ ಸಿಪ್ಪೆಯನ್ನು ತೆಗೆದು ಹಾಗೆ ನೀವು ಪೂರ್ತಿಯಾಗಿ ಬೇಯಕ್ಕಿಡ್ಬೋದು. ಕಟ್ ಮಾಡಿ ಹಾಕಬೇಕು ಅಂತ ಏನಿಲ್ಲ, ಹಾಗೆ ಬೇಕಾದ್ರೆ ಬೇಯಿಸ್ಕೋಬೋದು. ಸೊ ನಾನಿವಾಗ ಇದನ್ನು ಕಟ್ ಮಾಡಿ ತೊಗೊಂಡಿದ್ದೀನಿ. ಇದನ್ನು ಇವಾಗ ತುರಿದು ತೊಗೊಳ್ಬೇಕಾಗುತ್ತೆ ನಾವು ಆಲೂಗೆಡ್ಡೆಯನ್ನು. ಅದಕ್ಕೋಸ್ಕರ ನಾನು ಇವಾಗ ಇದನ್ನು ತುರ್ಕೊಳ್ತಾ ಇದ್ದೀನಿ. ಎಲ್ಲದನ್ನು ಕೂಡ ಆಲೂಗೆಡ್ಡೆ ಪೀಸಸ್ನ ಎಲ್ಲದನ್ನು ಕೂಡ ತುರಿದು ತೊಗೊಳ್ಳೋಣ. ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂಥ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ. ಫ್ರೆಂಡ್ಸ್, ಖಂಡಿತವಾಗ್ಲೂ ನಿಮಗೆ ಯಾವುದಾದ್ರೂ ಹೊಸ ಸ್ನ್ಯಾಕ್ಸ್ಗಳು ಬೇಕು ಅಂದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಖಂಡಿತವಾಗ್ಲೂ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇವಾಗ ನೋಡಿ, ಈ ರೀತಿಯಾಗಿ ನಾನು ಎಲ್ಲ ಆಲೂಗೆಡ್ಡೆ ಪೀಸಸ್ನು ಕೂಡ ತುರಿದು ತಗೊಳ್ತಾ ಇದ್ದೀನಿ. ಎಲ್ಲದನ್ನು ಕೂಡ ನಾನು ಬೇಯಿಸಿದ್ದೀನಿ. ಬೇಯಿಸಿ ತೊಗೊಂಡಿರುವಂತಹ ಆಲೂಗೆಡ್ಡೆಗಳು ಇದು. ನೋಡಿ, ಈಗ ಈ ರೀತಿಯಾಗಿ ಸಣ್ಣಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಣ್ಣಗೆ ತುರ್ಕೊಳ್ಳಿ. ಅಕಸ್ಮಾತ್ ನಿಮಗೆ ತುರಿಯೋಕ್ಕಾಗಲ್ಲ ಅನ್ನೋದಾದರೆ ಮ್ಯಾಶ್ ಮಾಡ್ಕೊಳ್ಳಿ, ಆದರೆ ಅಲ್ಲಲ್ಲಿ ಗಂಟಿರಬಾರ್ದು. ಆ ರೀತಿಯಾಗಿ ನೀವು ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ನಾನು ಎಲ್ಲದನ್ನು ಕೂಡ ತುರಿದು ತಗೊಳ್ತಾ ಇದ್ದೀನಿ. ಈಗ ಒಂದು ಬೌಲಿಗೆ ಹಾಕ್ಕೊಳ್ಳೋಣ ತುರಿದಿರುವಂತಹ ಒಂದು ಆಲೂಗೆಡ್ಡೆಯ ಪೀಸಸ್ನ ನಾವು ಹಾಕ್ಕೊಳ್ತಾ ಇದ್ದೀವಿ. ಅದಾದ ನಂತರ ಇವಾಗ ನಾವು ಇದಕ್ಕೆ ಕೆಲವೊಂದು ಸ್ಪೈಸಸ್ನ ಹಾಕ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ಕಾಶ್ಮೀರ್ ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಆಗುವಷ್ಟು. ನಿಮಗೆ ಖಾರಕ್ಕೆ ಅನುಗುಣವಾಗಿ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಖಾರದ ಪುಡಿಯನ್ನು ಉಪಯೋಗಿಸಿ. ನಂತರ ಇಲ್ಲಿ ಸ್ವಲ್ಪ ಒಂದೇ ಒಂದು ಪಿಂಚಷ್ಟು ಅಡುಗೆ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಕಾಳು ಮೆಣಸಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ನೀವು ಆಲೂಗೆಡ್ಡೆ ಬೇಯಿಸಬೇಕಾದ್ರೆ ಉಪ್ಪನ್ನು ಹಾಕ್ಕೊಂಡಿದ್ರೆ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ. ನಾನು ಆಲೂಗೆಡ್ಡೆ ಬೇಯಿಸಬೇಕಾದ್ರೆ ಉಪ್ಪನ್ನು ಹಾಕ್ಕೊಂಡಿಲ್ಲ, ಅದಕ್ಕೋಸ್ಕರ ನಾನು ರುಚಿಗೆ ತಕ್ಕಂತೆ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಇಲ್ಲಿ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರನ್ನು ತೊಗೊಳ್ತಾ ಇದ್ದೀನಿ. ಮೆಕ್ಕೆಜೋಳದ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ತೊಗೊಳ್ತಾ ಇದ್ದೀನಿ ಇಲ್ಲಿ. ಅಥವಾ ನಿಮಗೆ ಸ್ವಲ್ಪ ಹಿಟ್ಟು ಕಲ್ಸಕ್ಕೆ ಜಾಸ್ತಿ ಬೇಕು ಅಂತಂದರೆ ಖಂಡಿತವಾಗ್ಲೂ ಹಿಟ್ಟನ್ನು ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಏನು ತೊಂದರೆ ಇಲ್ಲ. ನಂತರ ಅಜ್ವೈನ್ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅಜ್ವೈನ್ನ ಹೀಗೆ ಕೈಯಲ್ಲೇ ಕ್ರಷ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಇಷ್ಟನ್ನು ಹಾಕಿದ ನಂತರ ಒಂದು ಸಲ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಬೆಳ್ಳುಳ್ಳಿಯನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ, ಅದನ್ನು ಚಚ್ಚಿ ಹಾಕಬೇಡಿ, ಬೆಳ್ಳುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಒಂದು ಒಳ್ಳೆ ಟೇಸ್ಟ್ ಕೂಡ ಬರುತ್ತೆ, ಅದಕ್ಕೋಸ್ಕರ. ಹಾಗೆ ಸಣ್ಣದಾಗಿ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ತಗೊಳ್ತಾ ಇದ್ದೀನಿ ಇಲ್ಲಿ. ನೋಡ್ತಾ ಇದ್ದೀರಲ್ಲ, ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾನು. ಇಷ್ಟನ್ನು ಹಾಕಿದ ನಂತರ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಹಿಟ್ಟು ನಿಮಗೆ ಕಲಿಸ್ಬೇಕಾದ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ, ಒಂದೊಂದು ಸಲ ಕಮ್ಮಿ ಆಗುತ್ತೆ, ಏನೂ ತೊಂದರೆ ಇಲ್ಲ. ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಿಟ್ಟನ್ನು ನೀವು ಸೇರಿಸ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಅಕಸ್ಮಾತ್ ನಿಮಗೆ ಈ ಹಿಟ್ಟು ಬೇಡ ಅನ್ನೋದಾದರೆ ಗೋಧಿ ಹಿಟ್ಟು ಕೂಡ ನೀವು ಸೇರಿಸ್ಕೊಳ್ಬೋದು, ಆದರೆ ಟೇಸ್ಟ್ ಮಾತ್ರ ಸ್ವಲ್ಪ ಏರುಪೇರು ಆಗುತ್ತೆ. ಇದೇ ಟೇಸ್ಟ್ ಬೇಕು ಅಂದರೆ ಖಂಡಿತವಾಗ್ಲೂ ನೀವು ಕಾರ್ನ್ಫ್ಲೋರನ್ನೇ ಉಪಯೋಗಿಸ್ಬೇಕಾಗತ್ತೆ. ಅಕಸ್ಮಾತ್ ಬೇಡ ಅನ್ನೋದಾದರೆ ನೀವು ಇದರ ಬದಲು ಗೋಧಿ ಹಿಟ್ಟನ್ನು ಕೂಡ ಹಾಕ್ಕೊಳ್ಬೋದು, ಇಲ್ಲಾಂದರೆ ಮೈದಾ ಹಿಟ್ಟು ಬೇಕು ಅಂದರೆ ಅದನ್ನು ಕೂಡ ಹಾಕ್ಕೊಳ್ಬೋದು. ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ.
ಅದು ಜಾಸ್ತಿ ನಮಗೆ ತೆಳ್ಳಗೂ ಬೇಡ, ಹಾಗೆ ಜಾಸ್ತಿ ಗಟ್ಟಿ ಕೂಡ ಬೇಡ, ಮೀಡಿಯಮ್ ಆಗಿರಬೇಕು. ಯಾವ ರೀತಿ ಹಿಟ್ಟು ಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ, ನೋಡ್ಬೋದು ನೀವು. ಈಗ ಹಿಟ್ಟನ್ನು ಕಲಸಿದ್ದಾಗಿದೆ. ಕೈಗೆ ಸ್ವಲ್ಪ ಎಣ್ಣೆಯನ್ನು ತಗೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಹಿಟ್ಟನ್ನು ಕೂಡ ತಗೊಳ್ಳೋಣ. ನೋಡಿ, ಈ ರೀತಿಯಾಗಿ ನಾವು ಸ್ವಲ್ಪ ಹಿಟ್ಟನ್ನು ತಗೊಂಡು ಅದನ್ನು ನೀಟಾಗಿ ಒಂದು ಶೇಪಾಗಿ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಮಾಡ್ಕೋಬೇಕು. ಚಾಕ್ಲೇಟ್ ಆಕಾರದಲ್ಲಿ ಮಾಡ್ಕೋಬೇಕು. ನೋಡ್ತಾ ಇದ್ದೀರಲ್ಲ, ಈ ರೀತಿ ಚಾಕ್ಲೇಟ್ ಆಕಾರದಲ್ಲಿ ನಾನು ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ್ದು ಇಷ್ಟ ಆಗುತ್ತೋ ನೀವು ಚಿಕ್ಕ ಚಿಕ್ಕದಾಗಿ ಉಂಡೆ ಥರ ಕೂಡ ಮಾಡ್ಕೋಬೋದು, ಗೋಲಿ ಥರ ಮಾಡ್ಕೋಬೋದು, ಅಥವಾ ಇದನ್ನೇ ಚಿಕ್ಕದಾಗಿ ಮಾಡ್ಕೋಬೋದು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇದನ್ನು ದಪ್ಪ ಗಾತ್ರದಲ್ಲಿ ಮಾಡಿ ಹೀಗೆ ನೀವು ಶೇಪನ್ನು ಕೊಡ್ಕೋಬೋದು. ಅದು ಕೂಡ ಟೇಸ್ಟು ಒಂದೇ ಇರುತ್ತೆ, ಆದರೆ ನೋಡೋದಕ್ಕೆ ಡಿಫ್ರೆಂಟಾಗಿ ಕಾಣುತ್ತೆ ಅಷ್ಟೇ. ನೋಡಿ, ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ರೆಡಿ ಮಾಡಿರೋದನ್ನು ಒಂದು ತಟ್ಟೆಗೆ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ. ಎಲ್ಲದನ್ನು ಕೂಡ ಹೀಗೆ ನೀವು ನೀಟಾಗಿ ನೋಡಿ, ಏನು ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ. ಕೇವಲ 5 ನಿಮಿಷದಲ್ಲಿ ಮಾಡುವಂತಹ, ದಿಢೀರಾಗಿ ಮಾಡುವಂತಹ ಒಂದು ರುಚಿಯಾದ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ನೋಡಿ, ಈ ರೀತಿಯಾಗಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಮಾಡಿರೋವಂತಹ ಒಂದು ಆಲೂ ಬೈಟ್ಸ್ನ ಇವಾಗ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಕ್ರಿಸ್ಪಿ ಆಗಿರುವಂಥ ಒಂದು ಆಲೂ ಬೈಟ್ಸ್ ಅಂತಲೇ ಹೇಳ್ಬೋದು. ಇದನ್ನು ತುಂಬ ಟೇಸ್ಟಿಯಾಗಿ ಮಾಡುವಂಥ ಒಂದು ಪೊಟ್ಯಾಟೊ ಬೈಟ್ಸ್ ರೆಡಿ ಆಗ್ತಿದೆ ಫ್ರೆಂಡ್ಸ್. ಖಂಡಿತವಾಗ್ಲೂ ನೀವು ಕೂಡ ಮನೆಯಲ್ಲಿ ತಯಾರಿಸ್ತೀರಾ ಅಂತ ಭಾವಿಸ್ತೀನಿ. ಈಗ ಮೀಡಿಯಮಾಗಿ ಎಣ್ಣೆ ಕಾದಿದೆ, ಜಾಸ್ತಿ ಏನು ಎಣ್ಣೆ ನಾನು ಹಾಕ್ಕೊಂಡಿಲ್ಲ, ನೋಡ್ಬೋದು ನೀವು. ಈಗ ದೂರ ಇವನ್ನ ಸ್ನ್ಯಾಕ್ಸನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಎಲ್ಲದನ್ನು ಕೂಡ ಒಂದೇ ಸಲಕ್ಕೆ ಎಲ್ಲ ಕೂಡ ಹಾಕ್ಕೊಳ್ಬೇಡಿ. ಎಷ್ಟು ಆಗುತ್ತೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ, ಎಲ್ಲದನ್ನು ಕೂಡ ನಾನು ಹಾಕ್ಕೊಂಡಿದ್ದೀನಿ. ಇವಾಗ ಫ್ರೈ ಮಾಡ್ಕೊಳ್ತೀನಿ. ಎರಡೂ ಸೈಡ್ ಕೂಡ ನಮಗೆ ಕಲರ್ ಚೇಂಜ್ ಆಗಬೇಕು, ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಹೀಗೆ ಈಗ ಕಲರ್ ಚೇಂಜ್ ಆಗ್ತಿದೆಯಲ್ಲ, ಈ ರೀತಿ ಆದರೆ ಸಾಕಾಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಖಂಡಿತವಾಗ್ಲೂ ನೀವು ಮಕ್ಕಳಿಗಂತೂ ಇದನ್ನು ಮಾಡಿಕೊಟ್ರೆ ಫಿಂಗರ್ ಚಿಪ್ಸು ಎಲ್ಲ ಬಿಟ್ಬಿಟ್ಟು ಇದನ್ನೇ ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ ಇದು. ಸೊ ಈಗ ಆಗಿರೋವಂಥ ಒಂದು ಸ್ನ್ಯಾಕ್ಸನ್ನು ನಾವು ನಿಧಾನವಾಗಿ ಒಂದು ಟಿಶ್ಯೂ ಮೇಲೆ ತೆಗೆದಿಟ್ಕೊಳ್ಳೋಣ. ಈ ರೀತಿ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಈಗ ಆಗಿರೋದನ್ನು ಒಂದು ಟಿಶ್ಯೂ ಮೇಲೆ ತೆಗೆದು ಇಟ್ಕೊಳ್ತಾ ಇದ್ದೀನಿ. ಕೇವಲ 5 ನಿಮಿಷದಲ್ಲಿ ನೀವು ಗರಿಗರಿಯಾಗಿರುವಂಥ ಒಂದು ಸ್ನ್ಯಾಕ್ಸನ್ನು ತಯಾರಿಸಿ ಖಂಡಿತವಾಗಲೂ, ಈಗ ರಜೆ ಇರೋದ್ರಿಂದ ಮನೇಲಂತೂ ಮಕ್ಕಳು ಇದ್ದೇ ಇರ್ತಾರೆ, ಅವರಿಗೆ ಏನಾದರೂ ಸಂಜೆ ಹೊತ್ತು ಬೇಕು ಅನ್ನಿಸ್ದಾಗ ನೀವು ಮಾಡಿಕೊಟ್ರೆ ಖಂಡಿತ ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು. ನೋಡಿ, ಈಗ ಆಗಿರೋವಂಥ ಒಂದು ಸ್ನ್ಯಾಕ್ಸನ್ನು ಒಂದು ತಟ್ಟೆಗೆ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಮನೆಯಲ್ಲಿ ಈ ಒಂದು ಕ್ರಿಸ್ಪಿಯಾಗಿರುವಂಥ ಆಲೂ ಬೈಟ್ಸನ್ನು ನೀವು ತಯಾರಿಸ್ತೀರಾ ಅಂತ ಭಾವಿಸ್ತೀನಿ. ತಯಾರಿಸಿದ್ರೆ ಹೇಗೆ ಬಂತು ಅಂತ ತಪ್ಪದೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನಂತೂ ಮರಿಬೇಡಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್. ತುಂಬಾ ರುಚಿಯಾಗಿರುವಂತಹ ಒಂದು ಆಲೂಗೆಡ್ಡೆಯಿಂದ ಮಾಡಿರುವಂತಹ ಈವ್ನಿಂಗ್ ಸ್ನ್ಯಾಕ್ಸ್ ರೆಡಿಯಾಗಿದೆ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.